ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. HK TV ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಇದೇ 2026ರ ಮೇ 1ನೇ ತಾರೀಕಿನಂದು ಆಗಿ ಹುಣ್ಣಿಮೆ ಬಂದಿದೆ. ಈ ಹುಣ್ಣಿಮೆಗೆ ಬೌದ್ಧ ಪೌರ್ಣಿಮೆ ಮತ್ತು ವೈಶಾಖ ಹುಣ್ಣಿಮೆ ಅಂತಾನೂ ಕರೀತಾರೆ. ಈ ದಿನದಂದು ಬರುವಂತಹ ಶಕ್ತಿಶಾಲಿ ಹುಣ್ಣಿಮೆಯು ಶ್ರೀ ಪರಭಾವನಾಮ ಸಂವತ್ಸರ ವೈಶಾಖ ಮಾಸ ವಸಂತ ಋತು ಉತ್ತರಾಯಣ ಶುಕ್ಲ ಪಕ್ಷದಲ್ಲಿ ಬಂದಿರುವುದರಿಂದ ಈ ಹುಣ್ಣಿಮೆಗೆ ಅತ್ಯಂತ ಶಕ್ತಿಶಾಲಿ ಹುಣ್ಣಿಮೆ ಎಂದು ಪರಿಗಣಿಸಲಾಗಿದೆ. ಮೇ 1, 2026 ಹುಣ್ಣಿಮೆ ದಿನ ರಾತ್ರಿ ಒಂದು ಸರಳ ಈ ₹1 ನಾಣ್ಯ ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಹೌದು ಸ್ನೇಹಿತರೆ, ಹೀಗೆಂದು ನಿಮಗೆ ಗೊತ್ತಾ? ಈ ಸಣ್ಣ ಉಪಾಯ ನಿಮ್ಮ ಹಣದ ಸಮಸ್ಯೆಗಳನ್ನು ದೂರ ಮಾಡಬಹುದು ಹೀಗೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಇದು ನಿಜನಾ ಅಥವಾ ಕೇವಲ ನಂಬಿಕೆಯ? ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣ ಸತ್ಯ ತಿಳಿದುಕೊಳ್ಳೋಣ. ಹುಣ್ಣಿಮೆ ದಿನ ಚಂದ್ರನ ಶಕ್ತಿ ಭೂಮಿಯ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತದೆ. ಈ ದಿನ ಮನಸ್ಸು, ಆರ್ಥಿಕ ಸ್ಥಿತಿ ಮತ್ತು ಜೀವನದ ಮೇಲೆ ಪರಿಣಾಮ ಉಂಟು ಮಾಡುತ್ತದೆ. ಈ ಶಕ್ತಿಯನ್ನು ಸರಿಯಾಗಿ ಬಳಸಿದರೆ ಜೀವನದಲ್ಲಿ ಬದಲಾವಣೆ ತರಬಹುದು. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಈ ₹1 ನಾಣ್ಯದ ಉಪಾಯವನ್ನು ಯಾವ ರೀತಿ ಮಾಡಬೇಕು, ಯಾವ ಜಾಗದಲ್ಲಿ ಇಡಬೇಕು ಮತ್ತು ಯಾವ ಸಮಯದಲ್ಲಿ ಮಾಡಿದರೆ ಇನ್ನೂ ಉತ್ತಮ, ಹಾಗೂ ಈ ಉಪಾಯವನ್ನು ಮಾಡುವಾಗ ಯಾವ ತಪ್ಪುಗಳನ್ನು ಮಾಡಬಾರದು ಮತ್ತು ಏನು ಮಾಡಬೇಕು ಏನು ಮಾಡಬಾರದು ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಇಂಚಿಂಚಾಗಿ ತಿಳಿಸ್ಕೊಡ್ತೀವಿ. ಹಾಗಾಗಿ ಸ್ನೇಹಿತರೆ, ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಯಾಕೆಂದರೆ ನಾವು ಹಾಕುವ ಎಲ್ಲ ಜ್ಯೋತಿಷ್ಯ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು. ಹಾಗೂ ಸ್ನೇಹಿತರೆ, ಮಹಾಶಿವನ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ. ಸ್ನೇಹಿತರೆ, ಕೇವಲ ಈ ₹1 ನಾಣ್ಯದ ಉಪಾಯದಿಂದ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಹೊಂದುವಿರಿ. ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗಿ ಬಾಳು ಬಂಗಾರವಾಗುವಂಥ ಸಮಯ ಬರುತ್ತದೆ. ಯಾಕೆಂದರೆ ಅಷ್ಟೊಂದು ಅದೃಷ್ಟ ಈ ₹1 ನಾಣ್ಯಕ್ಕಿದೆ. ಅಂದರೆ ಯಾರಿಗೆ ಹಣದ ಸಮಸ್ಯೆ ಇದೆ ಮತ್ತು ಯಾರಿಗೆ ಕೆಲಸದ ಒತ್ತಡ ಇದೆ ಹಾಗೂ ನಿಮ್ಮ ಸಮಸ್ಯೆ ಯಾರಿಗೆ ಜಾಸ್ತಿ ಇದೆ, ಇವು ಎಲ್ಲ ಸರ್ವಕೋಟಿ ಕಷ್ಟಗಳು ಕೂಡ ನಿವಾರಣೆಯಾಗುತ್ತೆ. ಕೇವಲ ಈ ₹1 ನಾಣ್ಯದ ಉಪಾಯ ನೀವು ಶ್ರೀಮಂತರಾಗುವುದನ್ನು ತಪ್ಪಿಸಲು ಪ್ರಪಂಚದಲ್ಲಿರುವ ಯಾವ ಶಕ್ತಿಯಿಂದನೂ ಸಾಧ್ಯವಿಲ್ಲ. ಅಷ್ಟೊಂದು ಅದೃಷ್ಟ ಈ ₹1 ನಾಣ್ಯಕ್ಕಿದೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಈ ₹1 ನಾಣ್ಯದ ಉಪಾಯವನ್ನು ಮಾಡಿದವರು ಲಕ್ಷ ಅಲ್ಲ, ಕೋಟ್ಯಾಧಿಪತಿ ಕೂಡ ಆಗುವರು. ಮೇ 1ನೇ ತಾರೀಕು 2026ರಂದು ಬರುವಂಥ ಈ ಆಗಿ ಹುಣ್ಣಿಮೆ ಒಂದು ಸಾಮಾನ್ಯ ದಿನವಲ್ಲ. ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಹುಣ್ಣಿಮೆ ದಿನ ಚಂದ್ರನು ಸಂಪೂರ್ಣ ಪ್ರಕಾಶಮಾನವಾಗಿರುತ್ತಾನೆ. ಈ ದಿನ ಚಂದ್ರನಿಂದ ಬರುತ್ತಿರುವ ಶಕ್ತಿ ಭೂಮಿಯ ಮೇಲೆ ಇರುವ ಪ್ರತಿಯೊಂದು ಜೀವಿಯ ಮೇಲೂ ಪ್ರಭಾವ ಬೀರುತ್ತದೆ. ಮನಸ್ಸು, ಭಾವನೆಗಳು, ಆರ್ಥಿಕ ಸ್ಥಿತಿ ಇವೆಲ್ಲವೂ ಚಂದ್ರನ ಚಲನೆಯಿಂದ ಸಂಭವಿಸಿದ ಹೊಂದಿವೆ ಎಂದು ನಮ್ಮ ಪುರಾತನ ಗ್ರಂಥಗಳು ಹೇಳುತ್ತವೆ. ಹುಣ್ಣಿಮೆ ದಿನ ರಾತ್ರಿ ಸಮಯದಲ್ಲಿ ಪ್ರಕೃತಿ ಶಕ್ತಿ ಅತ್ಯಂತ ಪ್ರಬಲವಾಗಿರುತ್ತದೆ. ವಿಶೇಷವಾಗಿ ರಾತ್ರಿ 9 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆಯವರೆಗೂ ಈ ಶಕ್ತಿ ಹೆಚ್ಚಾಗಿ ಸಕ್ರಿಯವಾಗಿರುತ್ತದೆ. ಈ ಸಮಯದಲ್ಲಿ ನಾವು ಮಾಡುವ ಸಣ್ಣ ಉಪಾಯಗಳು ಕೂಡ ದೊಡ್ಡ ಫಲವನ್ನು ನೀಡುತ್ತವೆ ಎಂಬ ನಂಬಿಕೆ ಇದೆ. ಇದರಲ್ಲಿ ಪ್ರಮುಖವಾಗಿ ಬಳಸುವ ವಸ್ತು ಏನು ಗೊತ್ತಾ? ಅದು ಸರಳವಾದ ₹1 ನಾಣ್ಯ. ಸಾಮಾನ್ಯವಾಗಿ ನಾವು ಇದನ್ನು ಸಣ್ಣ ಮೌಲ್ಯದ ನಾಣ್ಯ ಎಂದು ಭಾವಿಸುತ್ತೇವೆ. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಾಣ್ಯಗಳು ಸಂಪತ್ತಿನ ಸಂಕೇತವಾಗಿವೆ. ವಿಶೇಷವಾಗಿ ಹುಣ್ಣಿಮೆ ದಿನದಲ್ಲಿ ನಾಣ್ಯವನ್ನು ಸರಿಯಾದ ಸ್ಥಳದಲ್ಲಿ ಇಟ್ಟರೆ ಅದು ಲಕ್ಷ್ಮೀದೇವಿಯ ಕೃಪೆಯನ್ನು ಆಕರ್ಷಿಸುತ್ತದೆ ಎಂದು ಹೇಳಲಾಗುತ್ತದೆ. ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳುವುದು ₹1 ನಾಣ್ಯದ ನಿಜವಾದ ಶಕ್ತಿ, ಹುಣ್ಣಿಮೆ ದಿನದ ರಹಸ್ಯ, ಯಾವ ಜಾಗದಲ್ಲಿ ನಾಣ್ಯ ಇಡಬೇಕು ಮತ್ತು ಇದು ನಿಜವಾಗಿಯೂ ಶ್ರೀಮಂತಿಕೆ ಕೊಡುತ್ತದೆಯಾ. ಕೊನೆಯವರೆಗೂ ನೋಡಿದರೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತದೆ. ನಾವು ಪ್ರತಿದಿನ ಬಳಸುವ ₹1 ನಾಣ್ಯ ಒಂದು ಸಾಮಾನ್ಯ ವಸ್ತು ಎಂದು ಕಾಣಬಹುದು. ಆದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದು ಒಂದು ಶಕ್ತಿಯ ವಾಹಕ ಎಂದು ಪರಿಗಣಿಸಲಾಗುತ್ತದೆ. ನಾಣ್ಯವು ಲೋಹದಿಂದ ತಯಾರಿಸುವುದರಿಂದ ಇದು ಚಂದ್ರ ಮತ್ತು ಶುಕ್ರ ಗ್ರಹಗಳ ಶಕ್ತಿಯನ್ನು ಆಕರ್ಷಿಸುತ್ತದೆ. ಚಂದ್ರನು ಮನಸ್ಸಿನ ಸಂಕೇತ, ಶುಕ್ರನು ಹಣ ಮತ್ತು ವೈಭವದ ಸಂಕೇತ. ಆದ್ದರಿಂದ ಈ ಎರಡು ಶಕ್ತಿಗಳ ಸಂಯೋಗ ನಾಣ್ಯದಲ್ಲಿ ಇದೆ ಎಂದು ನಂಬಲಾಗುತ್ತದೆ. ಅದಕ್ಕಾಗಿಯೇ ನಾಣ್ಯವನ್ನು ಪೂಜೆಯಲ್ಲಿ, ವಾಸ್ತುದಲ್ಲಿ ಮತ್ತು ಕೆಲವು ಉಪಾಯಗಳಲ್ಲಿ ಬಳಸುತ್ತಾರೆ. ₹1 ನಾಣ್ಯ ವಿಶೇಷ ಏಕೆಂದರೆ ಇದು ಏಕ ಎಂಬ ಅರ್ಥವನ್ನು ಹೊಂದಿದೆ. ಏಕ ಅಂದರೆ ಆರಂಭ, ಹೊಸ ಆರಂಭ, ಹೊಸ ಅವಕಾಶ, ಹೊಸ ಹಣದ ದಾರಿ. ಇದನ್ನು ಸರಿಯಾದ ದಿನ ಮತ್ತು ಸಮಯದಲ್ಲಿ ಉಪಯೋಗಿಸಿದರೆ ಅದು ನಿಮ್ಮ ಜೀವನದಲ್ಲಿ ಹೊಸ ಆರ್ಥಿಕ ಅವಕಾಶಗಳನ್ನು ತೆರೆದುಕೊಳ್ಳಲು ಸಹಾಯ ಮಾಡುತ್ತದೆ. ಹಳೆಯ ಕಾಲದಲ್ಲಿ ರಾಜರು ಮತ್ತು ವ್ಯಾಪಾರಿಗಳು ತಮ್ಮ ಹಣವನ್ನು ಸುರಕ್ಷಿತವಾಗಿ ಇಡಲು ನಾಣ್ಯಗಳನ್ನೇ ಉಪಯೋಗಿಸುತ್ತಿದ್ದರು. ಅವರು ನಾಣ್ಯಗಳನ್ನು ಧನದ ಸಂಕೇತವಾಗಿ ನೋಡುತ್ತಿದ್ದರು.
ಇಂದಿಗೂ ಕೆಲವರು ಹಣದ ಪಟ್ಟಿಗೆಯಲ್ಲಿ ನಾಣ್ಯವನ್ನು ಇಟ್ಟುಕೊಳ್ಳುತ್ತಾರೆ. ಇದರಿಂದ ಹಣ ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ. ಹೀಗಾಗಿ ₹1 ನಾಣ್ಯ ಸಣ್ಣದಾದರೂ ಅದು ಶಕ್ತಿ ದೊಡ್ಡದು. ಸರಿಯಾದ ಉಪಾಯ ಮಾಡಿದರೆ ಅದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸಬಹುದು ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಹುಣ್ಣಿಮೆ ದಿನ ಚಂದ್ರನು ಸಂಪೂರ್ಣವಾಗಿ ಪ್ರಕಾಶಮಾನವಾಗಿರುವುದರಿಂದ ಅದು ಭೂಮಿಯ ಮೇಲೆ ವಿಶೇಷ ಶಕ್ತಿಯನ್ನು ಹರಡುತ್ತದೆ. ಈ ಶಕ್ತಿ ಮಾನವನ ಮನಸ್ಸಿನ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ಈ ದಿನ ಮನಸ್ಸು ಹೆಚ್ಚು ಸಂವೇದನಶೀಲವಾಗಿರುತ್ತದೆ. ಜೊತೆಗೆ ಧನಾಕರ್ಷಣೆಯ ಶಕ್ತಿ ಕೂಡ ಹೆಚ್ಚಾಗಿರುತ್ತದೆ. ಜ್ಯೋತಿಷ್ಯ ಪ್ರಕಾರ ಹುಣ್ಣಿಮೆ ದಿನದಲ್ಲಿ ಲಕ್ಷ್ಮೀದೇವಿಯ ಅನುಗ್ರಹ ಪಡೆಯಲು ಉತ್ತಮ ಸಮಯ. ಈ ದಿನ ಮಾಡಿದ ಪೂಜೆ, ದಾನ ಮತ್ತು ಉಪಾಯಗಳು ಬಹಳ ಬೇಗ ಫಲ ನೀಡುತ್ತವೆ ಎಂದು ಹೇಳಲಾಗಿದೆ. ರಾತ್ರಿ ಸಮಯದಲ್ಲಿ ಚಂದ್ರನ ಬೆಳಕು ನೇರವಾಗಿ ಭೂಮಿಗೆ ಬೀಳುತ್ತದೆ. ಇದು ಒಂದು ರೀತಿಯ ಪಾಸಿಟಿವ್ ಎನರ್ಜಿ. ಈ ಶಕ್ತಿ ನಮ್ಮ ಮನೆಗೆ, ಹಣದ ಸ್ಥಳಕ್ಕೆ ಮತ್ತು ಜೀವನಕ್ಕೆ ಧನಾತ್ಮಕ ಪರಿಣಾಮ ನೀಡುತ್ತದೆ. ಅದರಲ್ಲೂ ವಿಶೇಷವಾಗಿ ರಾತ್ರಿ ಸಮಯದಲ್ಲಿ ಮಾಡಿದ ಉಪಾಯಗಳು ಹೆಚ್ಚು ಪರಿಣಾಮಕಾರಿ. ಈ ಸಮಯದಲ್ಲಿ ನಾವು ನಾಣ್ಯವನ್ನು ಬಳಸಿದರೆ ಅದು ಚಂದ್ರಶಕ್ತಿಯನ್ನು ಆಕರ್ಷಿಸಿ ನಿಮ್ಮ ಹಣದ ಸ್ಥಿತಿಯಲ್ಲಿ ಬದಲಾವಣೆ ತರಬಹುದು. ಹುಣ್ಣಿಮೆ ದಿನ ನಾವು ಮಾಡಬೇಕಾದ ಪ್ರಮುಖ ಕೆಲಸ ಏನೆಂದರೆ ಮನಸ್ಸನ್ನು ಶಾಂತವಾಗಿಡುವುದು, ದೇವರ ಆರಾಧನೆ ಮತ್ತು ಧ್ಯಾನ ಮಾಡುವುದು ಹಾಗೂ ಸರಿಯಾದ ಉಪಾಯಗಳನ್ನು ಅನುಸರಿಸುವುದು. ಈ ರೀತಿಯಾಗಿ ಮಾಡಿದರೆ ಹುಣ್ಣಿಮೆ ಶಕ್ತಿ ನಿಮ್ಮ ಪರವಾಗಿ ಕೆಲಸ ಮಾಡುತ್ತದೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ನಾಣ್ಯವನ್ನು ಯಾವ ಜಾಗದಲ್ಲಿ ಇಡಬೇಕು? ಇದೀಗ ಪ್ರಮುಖ ಪ್ರಶ್ನೆ. ₹1 ನಾಣ್ಯವನ್ನು ಯಾವ ಜಾಗದಲ್ಲಿ ಇಡಬೇಕು? ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಹಣದ ಸ್ಥಳ ಅಥವಾ ಉತ್ತರ ದಿಕ್ಕು ಅತ್ಯಂತ ಪ್ರಮುಖವಾಗಿದೆ. ನಿಮ್ಮ ಮನೆಯಲ್ಲಿ ಹಣ ಇಡುವ ಸ್ಥಳ ಆಲ್ಮಾರ್ ಅಥವಾ ಲಾಕರ್ ಇದ್ದರೆ ಅಲ್ಲಿ ಈ ನಾಣ್ಯವನ್ನು ಇಡಬಹುದು. ಮೇ 1 ಹುಣ್ಣಿಮೆ ದಿನ ರಾತ್ರಿ ನಾಣ್ಯವನ್ನು ಸ್ವಚ್ಛವಾಗಿ ತೊಳೆಯಿರಿ. ದೇವರ ಮುಂದೆ ಇಟ್ಟು ಪೂಜೆ ಮಾಡಿ. ನಂತರ ಅದನ್ನು ಕೆಂಪು ಬಟ್ಟೆಯಲ್ಲಿ ಮಡಚಿ. ಈ ನಾಣ್ಯವನ್ನು ನಿಮ್ಮ ಹಣದ ಪೆಟ್ಟಿಗೆಯಲ್ಲಿ ಅಥವಾ ಆಲ್ಮಾರ್ ಉತ್ತರ ದಿಕ್ಕಿನಲ್ಲಿ ಇಡಿ. ಕೆಲವರು ಇದನ್ನು ಮನೆಯ ಮುಖ್ಯ ಬಾಗಿಲಿನಲ್ಲಿ ಒಳಭಾಗದಲ್ಲಿ ಇಡುತ್ತಾರೆ. ಇದರಿಂದ ಮನೆಗೆ ಧನ ಪ್ರವೇಶವಾಗುತ್ತದೆ ಎಂಬ ನಂಬಿಕೆ ಇದೆ. ಮುಖ್ಯವಾಗಿ ಗಮನಿಸಬೇಕಾದ ವಿಶೇಷ ಏನೆಂದರೆ ನಾಣ್ಯವನ್ನು ನೆಲದಲ್ಲಿ ಇಡಬಾರದು, ಅಶುದ್ಧ ಸ್ಥಳದಲ್ಲಿ ಇಡಬಾರದು. ಸ್ನೇಹಿತರೆ, ಈ ₹1 ನಾಣ್ಯವನ್ನು ದೇವರ ಮುಂದೆ ಇಡುವ ಮುನ್ನ ನಿಮ್ಮ ಸಂಕಷ್ಟ ಮತ್ತು ನಿಮ್ಮ ಹಣದ ಸಮಸ್ಯೆ ಹಾಗೂ ನಿಮಗೆ ಯಾರಿಂದ ತೊಂದರೆ ಆಗುತ್ತದೆ ಮತ್ತು ನಿಮಗೆ ಏನಾಗಬೇಕು, ಮುಂದೆ ನೀವು ಏನಾಗಬೇಕು ಅಂತ ಸಂಕಲ್ಪ ಮಾಡಿಕೊಳ್ಬೇಕು. ಈ ₹1 ನಾಣ್ಯವನ್ನು ನಿಮ್ಮ ಬಲಗೈಯಲ್ಲಿಟ್ಟು ಎಡಗೈಯನ್ನು ಮೇಲೆ ಇಟ್ಟು ಅದನ್ನು ಎದೆಯ ಹತ್ರ ಇಟ್ಕೊಂಡು ಸಂಕಲ್ಪ ಮಾಡಿಕೊಳ್ಳಿ. ಇದನ್ನು ಸರಿಯಾದ ರೀತಿಯಲ್ಲಿ ಸ್ವಚ್ಛ ಮನಸ್ಸಿನಿಂದ ಮತ್ತು ಯಾವುದೇ ದುಗುಡ ಆತಂಕ ಇಲ್ಲದೆ ಈ ಸಂಕಲ್ಪವನ್ನು ಮಾಡಬೇಕು. ಈ ಸಂಕಲ್ಪ ಮಾಡಿದ ನಂತರ ಈ ₹1 ನಾಣ್ಯವನ್ನು ದೇವರ ಮುಂದೆ ಕೆಂಪು ಬಟ್ಟೆಯಲ್ಲಿ ಈ ₹1 ನಾಣ್ಯವನ್ನು ಇಟ್ಟು ಮಡಚಿ ಕಟ್ಟಿ ಇಡಬೇಕು. ನಂತರ ದೇವರ ಆಶೀರ್ವಾದವನ್ನು ಪಡೆಯಿರಿ. ನಂತರ ಸ್ನೇಹಿತರೆ, ಈ ₹1 ನಾಣ್ಯವನ್ನು ಯಾವ ಸಮಯದಲ್ಲಿ ಮಾಡಬೇಕಂದ್ರೆ ರಾತ್ರಿ 9 ಗಂಟೆಯಿಂದ 11 ಗಂಟೆ ಒಳಗೆ ಮಾಡಿದರೆ ಇನ್ನೂ ಉತ್ತಮ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಸ್ನೇಹಿತರೆ, ಈ ಉಪಾಯವನ್ನು ಮಾಡಿದ ನಂತರ ನಿಮ್ಮ ಜೀವನದಲ್ಲಿ ಅತ್ಯದ್ಭುತ ಶಕ್ತಿ ಪ್ರವೇಶವಾಗುತ್ತದೆ. ನಿಮ್ಮ ಮನೆಗೆ ಇದ್ದ ನೆಗೆಟಿವ್ ಎನರ್ಜಿ ಕೂಡ ದೂರವಾಗುತ್ತದೆ. ಈ ₹1 ನಾಣ್ಯಕ್ಕೆ ಅಷ್ಟೊಂದು ಶಕ್ತಿಶಾಲಿ ಇದೆ. ಹಾಗಾಗಿ ಸ್ನೇಹಿತರೆ, ಈ ಆಗಿ ಹುಣ್ಣಿಮೆ ದಿನ ಈ ₹1 ನಾಣ್ಯದ ಉಪಾಯ ನಿಮ್ಮ ಅದೃಷ್ಟವನ್ನೇ ಬದಲಾಯಿಸುತ್ತದೆ. ಹಣದ ಸುರಿಮಳೆ ಹೆಚ್ಚಾಗುತ್ತದೆ ಮತ್ತು ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗುತ್ತದೆ. ಇದು ಎಲ್ಲರಿಗೂ ಕುತೂಹಲ ಇರುವ ಪ್ರಶ್ನೆ. ಈ ಉಪಾಯ ಮಾಡಿದರೆ ನಿಜವಾಗಿಯೂ ಕೋಟ್ಯಾಧಿಪತಿ ಆಗ್ತೀರಾ? ನಿಜ ಹೇಳಬೇಕಾದರೆ ಇದು ಒಂದು ಮಾಯವ ಜಾದು ಅಲ್ಲ. ₹1 ನಾಣ್ಯವನ್ನು ಇಟ್ಟ ತಕ್ಷಣ ಹಣ ಸುರಿಯುವುದಿಲ್ಲ. ಆದರೆ ಇದು ಒಂದು ಆಧ್ಯಾತ್ಮಿಕ ಉಪಾಯ. ಇದು ನಿಮ್ಮ ಮನಸ್ಸಿನಲ್ಲಿ ಪಾಸಿಟಿವ್ ಶಕ್ತಿಯನ್ನು ಹೆಚ್ಚಿಸುತ್ತದೆ. ನಿಮ್ಮ ಆರ್ಥಿಕ ಚಿಂತನೆ ಬದಲಾಗುತ್ತದೆ. ಜ್ಯೋತಿಷ್ಯ ಪ್ರಕಾರ ಇಂತಹ ಉಪಾಯಗಳು ನಿಮ್ಮ ಜೀವನದಲ್ಲಿ ಅವಕಾಶಗಳನ್ನು ಹೆಚ್ಚಿಸುತ್ತವೆ. ಹಣ ಸಂಪಾದನೆಗೆ ಹೊಸ ದಾರಿಗಳನ್ನು ತೆರೆದಿಡುತ್ತದೆ. ಆದರೆ ನೀವು ಶ್ರಮ ಮಾಡದೇ ಇದ್ದರೆ ಫಲ ಸಿಗುವುದಿಲ್ಲ. ಈ ಉಪಾಯದ ಮುಖ್ಯ ಉದ್ದೇಶ ಲಕ್ಷ್ಮೀ ಕೃಪೆ ಪಡೆಯುವುದು, ಹಣದ ಅಡ್ಡಿ ನಿವಾರಣೆ, ಆರ್ಥಿಕ ಪ್ರಗತಿ ಹೆಚ್ಚಾಗುವುದು. ಹೀಗಾಗಿ ಇದನ್ನು ನಂಬಿಕೆ ಮತ್ತು ಶ್ರದ್ಧೆಯಿಂದ ಮಾಡಿದರೆ ಫಲ ಸಿಗಬಹುದು. ಆದರೆ ಅತಿಯಾದ ನಿರೀಕ್ಷೆ ಇಡಬಾರದು. ಕೊನೆಯಲ್ಲಿ ಒಂದು ಮಾತು, ನಂಬಿಕೆ ಪ್ಲಸ್ ಶ್ರಮ ಇದು ಯಶಸ್ಸು. ಈ ಎರಡೂ ಇದ್ದರೆ ನೀವು ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಹಣಕಾಸಿನ ಪ್ರಗತಿ ಕಾಣಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಈ ಹುಣ್ಣಿಮೆ ದಿನದಂದು ಮಾಡುವಂಥ ಈ ₹1 ನಾಣ್ಯದ ಉಪಾಯ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ. ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೆ ಉಪಯೋಗ ಆಗಬಹುದು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ SK TV ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದ.